A very warm good morning to everyone. Welcome to day 15. So in the previous session, day 14, we already discussed that what are the three mode of data collection like interview method, telephone method as well as the mailed questionnaire method, and what are the advantages of that and what are the disadvantages of those mode of data collection. ಈಗಾಗಲೇ ನಾವು ಡೇ 14ರಲ್ಲಿ ಅಧ್ಯಯನ ಮಾಡಿದ ಹಾಗೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇರುವಂತಹ 3 ವಿಧಾನಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ವೈಯಕ್ತಿಕ ಸಂದರ್ಶನ, ದೂರವಾಣಿ ಸಂದರ್ಶನ ಮತ್ತು ಅಂಚೆ ಮೂಲಕ ಪ್ರಶ್ನಾವಳಿ ಎಂಬಂತೆ 3 ರೀತಿಯ ಯಾವುದು ಸಂದರ್ಶನಗಳನ್ನು ನಾವು ಈಗಾಗಲೇ ಏನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಅದರ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಎಂಬುದನ್ನು ಕೂಡ ನಾವೇನು ಮಾಡಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್, NCERT ಟೆಕ್ಸ್ಟ್ ಬುಕ್, there is a table. So like this table is there, mode of data collection, and they given the types of survey, advantages and disadvantages. For extra knowledge, I will add one more survey here, that is internet survey. ಸೊ ನಿಮ್ಮ ಒಂದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಅದು ತುಂಬ ಮಹತ್ತರವಾದದ್ದು. 4 ಅಂಕದ ಪ್ರಶ್ನೆಗಳಿಗೆ ಏನು ಮಾಡಿದ್ದಾರೆ, ನಾನು ಹೇಳಿರೋದನ್ನೇ ಸಂಕ್ಷಿಪ್ತವಾಗಿ ಏನು ಮಾಡಿದ್ದಾರೆ ಅವರು, ಸಮೀಕ್ಷೆಗಳು ಯಾವೆಲ್ಲ ಬರ್ತಾ ಇದ್ದಾವೆ, ಅದರ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಎಂಬುದನ್ನು ಅವರು ಸಂಕ್ಷಿಪ್ತವಾಗಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನೀವು 4 ಅಂಕದ ಪ್ರಶ್ನೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಆ ಒಂದು ಪಟ್ಟಿಯನ್ನು ನೀವು ನೆನಪು ಮಾಡಿಕೊಂಡ್ರೆ ಸಾಕು, ಉತ್ತರಿಸಬಹುದಾಗತ್ತೆ. ಸೊ ಹೆಚ್ಚಿನ ಒಂದು ಅಭ್ಯಾಸಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ಇಂಟರ್ನೆಟ್ ಸರ್ವೆ ಅಂತ ಹೇಳಿ, ಆ್ಯಕ್ಚುಲಿ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅದು, ಬಟ್ ಇದನ್ನೇನು ಮಾಡ್ಬೋದು, ಇತ್ತೀಚಿನ ದಿನಮಾನಗಳಲ್ಲಿ ಕೂಡ ಒಂದು ಸರ್ವೆಯನ್ನು ನಾವು ಕಂಡುಕೊಂಡಿದ್ದೀವಿ. ಫಾರ್ ನವರ್ ಡೇಸ್, ಫಾರ್ ಮಾಡರ್ನ್ ಅನಾಲಿಸಿಸ್ ಆರ್ ಮಾಡರ್ನ್ ಸರ್ವೆ, ವಿ ಆರ್ ಆ್ಯಡ್ ಒನ್ ಮೋರ್ ಸರ್ವೆ ದಟ್ ಈಸ್ ಕಾಲ್ಡ್ ಅ ಇಂಟರ್ನೆಟ್ ಸರ್ವೆ. ಇಟ್ ಮೀನ್ಸ್ ಥ್ರೂ ಗೂಗಲ್ ಫ್ರಾಮ್ through Gmail, we are collecting the data, and what are the advantages and disadvantages, those are also very important to understand. So today's class we are going to start very interesting concept is called pilot survey or pre-testing. So what is the meaning of pilot survey? The pilot survey, ಇವತ್ತಿನ ಒಂದು ಕ್ಲಾಸಲ್ಲಿ ಪೈಲಟ್ ಸಮೀಕ್ಷೆ ಅಂತಂದ್ರೇನು ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ನಾವು ಕರಿತೀವಿ. ಏನು ಕರಿತೀವಿ ರೀ, ಒಂದು ಪೈಲಟ್ ಸಮೀಕ್ಷೆ ಅಂತನಾದರೂ ಕೂಡ ಕರಿತೀವಿ. ಇದಕ್ಕೆ ನಾವು ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪೈಲಟ್ ಸರ್ವೆ ಆರ್ ಪ್ರೀ ಟೆಸ್ಟಿಂಗ್? ಇಟ್ಸ್ ವೆರಿ ಇಂಪಾರ್ಟೆಂಟ್. The word itself, pre-testing, means it is a trial survey. We are checking our questionnaire. Is good or bad, worst or good or better, is it worked or not? Like it is a trial survey which help to test the effectiveness of questionnaire. This is what very important here. It to test the effectiveness of the questionnaire on a small group. For example, your area of research, your area of study is very large. Then you made your questionnaire, but you want to check your questionnaire, it's good or bad, it's worth or not, and the mistakes are there or not. You have to check on small group of the community. For example, your research area population is 1000, but first you have to check that your questionnaire on small group, like 10 members of group. You are asking the questions and you are checking your effectiveness of your questionnaire. That concept is called the pilot survey. Is it clear? ಏನಾಗುತ್ತೆ ಪೈಲಟ್ ಸರ್ವೆ ಅಥವಾ ಪೂರ್ವಭಾವಿ ಪರೀಕ್ಷೆಯಲ್ಲಿ, ನಮ್ಮ ಪ್ರಶ್ನಾವಳಿಯು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತಿದೆ ಅಥವಾ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಗೆ ಆಗಿದೆ ಅಂತೇಳಿ ತಿಳ್ಕೊಳ್ಳೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಸಣ್ಣ ಸಮುದಾಯದ ಮೇಲೆ ನನ್ನ ಪ್ರಶ್ನಾವಳಿಯನ್ನು ಏನು ಮಾಡ್ತೀನಿ, ನಾನು ಚೆಕ್ ಮಾಡುವಂಥದ್ದು ಅಥವಾ ಪರೀಕ್ಷೆ ಮಾಡುವಂಥದ್ದು ಅಥವಾ ಪರಿಶೀಲನೆ ಮಾಡುವಂಥದ್ದಕ್ಕೆ ನಾವೇನಂತ ಕರೀತಾ ಇದ್ದೀವಿ ರೀ, ಪೂರ್ವಭಾವಿ ಪರೀಕ್ಷೆ ಅಂತ ಕರೀತಾ ಇದ್ದೀವಿ. ಯಾವುದೋ ಒಂದು ಸಣ್ಣ ಸಮುದಾಯದ ಮೇಲೆ ನನ್ನ ಪ್ರಶ್ನಾವಳಿಯ ಪರಿಣಾಮವನ್ನು ಏನು ಮಾಡುವಂಥದ್ದು, ನಾನು ಕಂಡುಹಿಡಿಯುವಂಥದ್ದು ಅಥವಾ ನೋಡುವಂಥದ್ದಕ್ಕೆ ನಾವೇನಂತ ಕರೀಬಹುದಾಗಿದೆ, ಪೂರ್ವಭಾವಿ ಪರೀಕ್ಷೆ ಅಂತ ಕರೀಬಹುದಾಗಿದೆ. ಯಾಕಂದರೆ ನನ್ನ ಒಂದು
ಆ ಅಧ್ಯಯನದ ಸಮುದಾಯ ಏನಾಗಿದೆ, ತುಂಬ ದೊಡ್ಡದಾಗಿರುವಂಥದ್ದು ಅಥವಾ ಜನಸಂಖ್ಯೆ ತುಂಬ ದೊಡ್ಡದಾಗಿದೆ, 1000 ಜನರು ಇದ್ದಾರೆ ನನ್ನ ರಿಸರ್ಚ್ ಏರಿಯಾದಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗುವ ಮುಂಚೆ ನನ್ನ ಪ್ರಶ್ನಾವಳಿಯನ್ನು ಅಲ್ಲಿ ಚೆಕ್ ಮಾಡೋ ಮುಂಚೆ ಏನು ಮಾಡಬೇಕು, ಯಾವುದೋ ಒಂದು ಸಣ್ಣ ಸಮುದಾಯದ ಮೇಲೆ 10 ಜನರು 20 ಜನರು ಅಥವಾ 30 ಜನರು ಇರುವ ಒಂದು ಸಮುದಾಯದ ಮೇಲೆ ಹೋಗಿ ನನ್ನ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಲ್ಲಿ ನನಗೆ ಗೊತ್ತಾಗುತ್ತೆ ನನ್ನ ಪ್ರಶ್ನಾವಳಿ ಎಷ್ಟು ಪರಿಣಾಮಕಾರವಾಗಿದೆ, ಏನನ್ನು ತೆಗಿಬೇಕು, ಅದರಲ್ಲಿ ಏನನ್ನು ಹಾಕಬೇಕು ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾ ಅಂತ ಹೇಳಿ ನಾವು ಚೆಕ್ ಮಾಡಲಿಕ್ಕೆ ಒಂದು ಸಮೀಕ್ಷೆಯನ್ನು ಪಾಲ್ಗೊಳ್ತೀವಿ. ಆ ಸಮೀಕ್ಷೆಗೆ ನಾವೇನಂತ ಕರಿತಾ ಇದ್ದೀವಿ, ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳಿ ಕರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ ಪೈಲಟ್ ಸಮೀಕ್ಷೆ ಅಂದರೆ ಅಂತೇಳಿ. ದೆನ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಯುವರ್ ಪೈಲಟ್ ಸರ್ವೆ? ದ ಇಂಪಾರ್ಟೆನ್ಸ್ ಆಫ್ ಪೈಲಟ್ ಸರ್ವೆ ವಿಲ್ ಬಿ ದಿ ಹಿಯರ್. It helps in pre-testing of the questionnaire. Definitely it will be the helps to pre-testing of your questionnaire. So as to knows the shortcomings and drawbacks of the questions. Definitely what are the drawbacks of your questionnaire? Obviously maybe some drawbacks will be there. Maybe you are using more open-ended question, or maybe you are using more closed-ended question. It will helps to understand what are the drawbacks of the your questionnaire and what are the shortcomings of the your questionnaire. If there is a drawbacks will be there, you can correct with that, and if the shortcomings are there, you can also correct with that. So that will helps to your pilot survey for your future researches. It means you are checking your pre-testing of your questionnaire, it's good or bad, it's worth or not worth. So that is a very important helps. ಇಲ್ಲಿ ಏನಾಗುತ್ತೆ, ಅದರ ಮಹತ್ವವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಪೈಲಟ್ ಸಮೀಕ್ಷೆಯ ಮಹತ್ವ ಅಂತ ನೋಡುವಂಥ ಸಂದರ್ಭದಲ್ಲಿ ಅದು ಏನು ಹೇಳ್ತಾ ಇದೆ ಅಂತಂದರೆ, ಇಟ್ ಹೆಲ್ಪ್ಸ್ ಇನ್ ಪ್ರೀ ಟೆಸ್ಟಿಂಗ್ ಆಫ್ ದಿ ಕ್ವಶನಿಯರ್. ನನ್ನ ಪ್ರಶ್ನಾವಳಿಯನ್ನು ನಾನೇನು ಮಾಡಲಿಕ್ಕೆ, ಮೊದಲೇ ತಿಳಿದುಕೊಳ್ಳಲಿಕ್ಕೆ, ಅದು ಯಾವುದರ ಮಟ್ಟಿಗೆ ಪರಿಣಾಮವಾಗಿ ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಅದರ ಮಹತ್ವ ಏನು, ಜೊತೆಗೆ ಅದರಲ್ಲಿರುವಂಥ ದೋಷಗಳು ಯಾವುವು ಅಂತೇಳಿ ನಾನು ತಿಳಿಯಲಿಕ್ಕೆ, ಡ್ರಾಬ್ಯಾಕ್ಸ್ ಅಂತ ಕರಿತೀವಿ ನಾವು ಅದಕ್ಕೆ, ಅದರ ಅನಾನುಕೂಲಗಳಾಗಿರ್ಬೋದು ಅಥವಾ ಅದರಲ್ಲಿರುವಂಥ ದೋಷಗಳನ್ನು ತಿಳಿಬೇಕಾದ್ರೆ ಮೊದಲು ನಾನು ಏನು ಮಾಡಲೇಬೇಕಂತಾಯಿತು, ಪೈಲಟ್ ಸರ್ವೆ ಮಾಡಲೇಬೇಕಾಯಿತು. ಯಾಕಂದರೆ ಎಷ್ಟೋ ಸಾರಿ ನಾವು ಪ್ರಶ್ನಾವಳಿಗಳಲ್ಲಿ ತುಂಬ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಆದರೂ ಕೇಳಿರ್ಬೋದು, ಅತಿ ಹೆಚ್ಚು SR/No ಕ್ವಶನ್ಸ್ ಕೇಳಿರ್ಬೋದು, ಅಥವಾ ಅತಿ ಹೆಚ್ಚು ಬಹು ಆಯ್ಕೆಗಳನ್ನೇ ಕೇಳಿರ್ಬೋದು. ನೀವು ಒಂದು ಗುಂಪಿನ ಮೇಲೆ ಅದನ್ನು ಕೇಳುವಂಥ ಸಂದರ್ಭದಲ್ಲಿ ನಿಮಗೆ ಫೀಲ್ ಆಗುತ್ತೆ, ಓಕೆ ಈ ಕ್ವಶನ್ನ ಕೇಳುವಂಥ ಅಗತ್ಯ ಇರಲಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಅಂತಹ ದೋಷಗಳನ್ನು ನಾವೇನು ಮಾಡ್ಬೋದು, ತೆಗಿಬಹುದು. ಅದು ನಮ್ಮ ಮುಂದಿನ ಅಧ್ಯಯನಕ್ಕೆ ಏನಾಗುತ್ತೆ, ಸಹಾಯಕವಾಗುವಂಥದ್ದು. ದೆನ್ ವಾಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ ಯುವರ್ ಪೈಲಟ್ ಸರ್ವೆ? ದಟ್ ಈಸ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಅಕೇಸಿಂಗ್ ದ suitability ಆಫ್ ಕ್ವಶನ್ಸ್. So what type of questions will suitable for the questionnaire, what type of questions are suitable for my particular area or my particular study, that will helps to under the pilot survey. Second, clarity of the instruction is also we have to understand. Then performance of the enumerators, how many enumerators will needed, and performance the enumerators based on the questionnaire it will be decided. And cost and time of involved, how much time will be it will take, and what is the cost of expenditure it will take, the everything will be the given under the pilot survey. This is the importance of your pilot survey or pre-testing. ಎರಡನೇ ಮಹತ್ವವನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಇದು ಏನು ಹೇಳ್ತಾ ಇದೆ ಅಂತಂತಂದರೆ, ಸುಟೆಬಿಲಿಟಿ ಆಫ್ ದಿ ಕ್ವಶನ್ಸ್, ಯಾವ ಕ್ವಶನ್ಸನ್ನು ಅಥವಾ ಯಾವ ಪ್ರಶ್ನೆಗಳನ್ನು ನಾನು ಹಾಕ್ಬೋದು ಎಂಬುದನ್ನು ಮಹತ್ವ ಏನಾಗುತ್ತೆ, ತಿಳ್ಕೊಬಹುದಾಗುತ್ತೆ. ಎರಡನೇದಾಗಿ ಕ್ಲಾರಿಟಿ ಆಫ್ ದಿ ಇನ್ಸ್ಟ್ರಕ್ಷನ್ ಗಿವನ್ ಟು ದಿ ಎನ್ಯುಮರೇಟರ್ಸ್, ಗಣತಿದಾರರು ಎಷ್ಟು ಜನ ಬೇಕು ಮತ್ತು ಗಣತಿದಾರರಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ನಾವು ಕೊಡಬಹುದು ಅನ್ನೋದನ್ನು ಕೂಡ ಈ ಪ್ರೀ ಟೆಸ್ಟಿಂಗಿಂದ ನಾವೇನು ಮಾಡ್ಬೋದು, ತಿಳ್ಕೊಬೋದಾಗಿದೆ. ಆ್ಯಂಡ್ ಕಾಸ್ಟ್ ಆ್ಯಂಡ್ ಟೈಮ್ ಇನ್ವಾಲ್ವ್ಡ್, ಎಷ್ಟು ಸಮಯ ಬೇಕಾಗುತ್ತೆ ಒಂದು ಪ್ರಶ್ನಾವಳಿಯನ್ನು ಮುಗಿಸಬೇಕಾದ್ರೆ, ಒಂದು ಪ್ರಶ್ನಾವಳಿಯನ್ನು ತಯಾರು ಮಾಡಬೇಕಾದ್ರೆ, ಒಂದು ಪ್ರಶ್ನಾವಳಿಯನ್ನು ಸಮುದಾಯದ ಮೇಲೆ ನಾನು ಹಾಕಬೇಕಾದ್ರೆ ಎಷ್ಟು ಹಣ ನನ್ನಲ್ಲಿ ಹಿಡ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವೇನು ಮಾಡ್ಬೋದಾಗಿದೆ, ಈ ಪ್ರೀ ಟೆಸ್ಟಿಂಗ್ ಮೂಲಕ ಏನು ಮಾಡ್ಬೋದಾಗಿದೆ, ಕಂಡುಹಿಡಿಯಬಹುದಾಗಿದೆ. ಇದನ್ನೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ purpose. Is it clear? What is the meaning of your pilot survey or your pre-testing, and what is the importance of pre-testing? So ಪೂರ್ವಭಾವಿ ಪರೀಕ್ಷೆ ಅಂತಂದ್ರೇನು ಅಥವಾ ಪೈಲಟ್ ಸಮೀಕ್ಷೆ ಅಂತಂದ್ರೇನು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ನಾವು ಏನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. Then next slide will be the very important for again for 4 marks question, that is methods of sampling. It means ಮಾದರಿಯ ವಿಧಗಳು, ಮಾದರಿಯ ವಿಧಗಳು, methods of sampling. So we have many methods of sampling. Under that the first one is very important, random sampling. ಇದಕ್ಕೆ ನಾವು ಕನ್ನಡದಲ್ಲಿ ಯಾದೃಚ್ಛಿತ ಅಂತ ಕರಿತಿದ್ದೀವಿ, ಯಾದೃಚ್ಛಿತ
ಅಥವಾ ಅನಿಶ್ಚಿತ ಮಾದರಿ. ಯಾದೃಚ್ಛಿತವತ ಅನಿಶ್ಚಿತ ಮಾದರಿ. The random sampling is nothing but method where samples are selected at random. Random means there is no particular intention, there is no particular objective, there is no purpose to select the randoms. We can select the individuals or you can select the individual units randomly. For example, if 70 students are there, if 100 students are there, I randomly call third bench second person, last bench first person, first bench third person. Randomly I selected the individuals. That method is called as a random sampling method. There is no purpose. Even I don't know their name, their caste, their religion, their color at all. Randomly I am selected the samples. Is it clear? And here in this method, every individual unit, this is very important, every individual unit has an equal chance of being selected, because out of 100 students, even you people also don't know which one is a selected, because suddenly I will come here, last bench first person, third bench second person. That's why every individual have the equal chance to selected here. Out of 100 people, every individual, every 100 people are equal chance to selected. That kind of methods or samplings are called as a random samplings. ಇಸ್ ಇಟ್ ಕ್ಲಿಯರ್? ಮೊದಲೇದಾಗ ಏನು ಬರ್ತಾ ಇದೆ, ಮಾದರಿ ವಿಧಗಳಲ್ಲಿ ಮೊದಲೇದು ಯಾವುದನ್ನು ನೋಡ್ತಾ ಇದ್ದೀವಿ ನಾವು? ಯಾದೃಚ್ಛಿತ ಅಥವಾ ಅನಿಶ್ಚಿತ ಮಾದರಿ ಅಂತ ಕರಿತೀವಿ. ಅನಿಶ್ಚಿತ ಮಾದರಿ ಅಂತಂದರೆ ಬೇರೆ ಏನೂ ಅಲ್ಲ, ಇಲ್ಲಿ ನಾವು ತೆಗೆದುಕೊಳ್ಳುವಂತಹ ಮಾದರಿಗಳು ಅನಿಶ್ಚಿತವಾಗಿರ್ತವೆ. ಅಂದರೆ ಇಲ್ಲಿ ಉದ್ದೇಶ ಇರುವುದಿಲ್ಲ ಅಥವಾ ಯಾವುದೇ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಮಾದರಿಗಳನ್ನು ಏನು ಮಾಡೋದಿಲ್ಲ, ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ರ್ಯಾಂಡಮ್ ಆಗಿ, ಅನಿಶ್ಚಿತವಾಗಿ, ನನಗೆ ಗೊತ್ತಿರುವುದಿಲ್ಲ ನಾನು ಯಾರನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ, ಯಾವ ಮಾದರಿಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಏನಾಗುತ್ತೆ ಅಂತಂದರೆ, ಒಂದು 100 ಜನ ವಿದ್ಯಾರ್ಥಿಗಳಿದ್ದಾರೆ ಒಂದು ತರಗತಿಯಲ್ಲಿ, ನನಗೆ ಅವ್ರ ಹೆಸರು ಕೂಡ ಗೊತ್ತಿಲ್ಲ, ಅವ್ರ ಕ್ಲಾಸ್ ಕೂಡ ಗೊತ್ತಿಲ್ಲ, ಮತ್ತು ಅವರ ಲಿಂಗ, ಜಾತಿ, ಧರ್ಮ ಇದು ಯಾವುದೂ ಕೂಡ ಗೊತ್ತಿಲ್ಲ. ಸಡನ್ನಾಗಿ ಬಂದು ನಾನು ಹೇಳ್ತಾ ಇರ್ತೀನಿ, ಕೊನೆಯ ಬೆಂಚಿನ ಮೊದಲ ವಿದ್ಯಾರ್ಥಿ ಅಥವಾ 4ನೇ ಬೆಂಚಿನ 2ನೇ ವಿದ್ಯಾರ್ಥಿ, 8ನೇ ಬೆಂಚಿನ 2ನೇ ವಿದ್ಯಾರ್ಥಿ ಅಂತ ಹೇಳಿ ನಾನು ಈ ರೀತಿಯಾಗಿ ಅನಿಶ್ಚಿತವಾಗಿ ನಾನು ಮಾದರಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅಂತಹ ಮಾದರಿಗಳಿಗೆ ಏನಂತ ಕರೀತಾ ಇದ್ದೀವಿ ನಾವು? ಯಾದೃಚ್ಛಿತ ಅಥವಾ ಅನಿಶ್ಚಿತ ಮಾದರಿಗಳಂತ ಕರೀತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇಲ್ಲಿ ಏನಾಗ್ತಿದೆಯಪ್ಪ ಅಂತಂತಂದರೆ, ನನಗೆ ಇವರನ್ನೇ ಆಯ್ಕೆ ಮಾಡಿಕೊಳ್ಬೇಕೆಂಬ ಒಂದು ನಿರ್ದಿಷ್ಟವಾದ ಆಯ್ಕೆ ಇಲ್ಲ. ನನ್ನ ತಮ್ಮನ್ನೇ ಆಯ್ಕೆ ಮಾಡ್ಕೋಬೇಕು ಅಥವಾ ಆ ವಿದ್ಯಾರ್ಥಿಯನ್ನೇ ಆಯ್ಕೆ ಮಾಡ್ಕೋಬೇಕು ಅಥವಾ ಮಹೇಶ, ಹರೀಶ, ಸತೀಶನನ್ನೇ ಆಯ್ಕೆ ಮಾಡ್ಕೊಳ್ಬೇಕಂತ ಆಯ್ಕೆಗಳನ್ನಿಲ್ಲ ನನಗಿಲ್ಲ. ಅನಿರ್ದಿಷ್ಟವಾಗಿ ಸುಮ್ಮನೆ ಯಾರನ್ನೋ ಕೂಡ ನಾನೇನು ಮಾಡುವಂಥದ್ದು, ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂತಹ ಮಾದರಿಗಳಿಗೆ ಏನಂತ ಕರೀತಾ ಇದ್ದೀವಿ? ಅನಿಶ್ಚಿತ ಮಾದರಿಗಳಂತ ಕರೀತಾ ಇದ್ದೀವಿ. ಮತ್ತು ಅವ್ರು ಹೇಳ್ತಾರೆ, ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಅನಿಶ್ಚಿತ ಮಾದರಿಯಲ್ಲಿ ಆಯ್ಕೆಯಾಗುವಂತಹ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳಿದ್ದಾವೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದಾರೆ ಅವರು, ಎವ್ರಿ ಇಂಡಿವಿಜುವಲ್ ಯೂನಿಟ್ ಹ್ಯಾಸ್ ಆ್ಯನ್ ಈಕ್ವಲ್ ಚಾನ್ಸ್ ಆಫ್ ಬೀಂಗ್ ಸೆಲೆಕ್ಟೆಡ್. ಅಂದರೆ 100 ಜನ ವಿದ್ಯಾರ್ಥಿಗಳಲ್ಲಿ ನಾನು ಯಾರನ್ನು ಬೇಕಿದ್ರೂ ಆಯ್ಕೆ ಮಾಡ್ಬೋದು. ಅಂದರೆ ಇಲ್ಲಿ ಆಯ್ಕೆಗೊಳ್ಳುವಂಥ ಅವಕಾಶ ಎಲ್ಲರಿಗೂ ಇದೆ ಅಂತ ಆಯಿತು. ನಾನು ಲಾಸ್ಟ್ ಬದಲಿ ಸೆಲೆಕ್ಟ್ ಮಾಡೋ ಬದಲಿ ಫಸ್ಟನ್ನು ಆದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಮಧ್ಯದಲ್ಲಿರೋ ಯಾವುದೋ ಒಬ್ಬ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ಆಯ್ಕೆಗೊಳ್ಳುವಂಥ ಅವಕಾಶ ಎಲ್ಲರಿಗೂ ಇದೆ ಅಂತಾಯಿತು. ಯಾವ ಒಂದು ಮಾದರಿಯಲ್ಲಿ? ಯಾದೃಚ್ಛಿತ ಅಥವಾ ಅನಿಶ್ಚಿತ ಮಾದರಿಯಲ್ಲಿ. ಅರ್ಥ ಆಯ್ತಲ್ಲ? ಅಂದರೆ ಅನಿರ್ದಿಷ್ಟವಾಗಿ ಕೆಲವು ಮಾದರಿಗಳನ್ನು ನಾನು ಉದ್ದೇಶವಿಲ್ಲದೇ ಆಯ್ಕೆ ಮಾಡಿಕೊಳ್ಳುವಂಥದ್ದಕ್ಕೆ ನಾವೇನಂತ ಕರಿತಾ ಇದ್ವಿ? ಯಾದೃಚ್ಛಿತ ಅಥವಾ ಅನಿಶ್ಚಿತ ಮಾದರಿ ಅಂತ ಕರಿತಾ ಇದ್ವಿ. ಅಂಡರ್ ದ್ಯಾಟ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ವಿ ಹ್ಯಾವ್ ಅಗೇನ್ 3 types of methods. The first one is a lottery method. In this method, you already heard about the word name lottery. Lottery is nothing but there is a group of people, maybe a 10 members or 20 members or 100 members. We can write their name or their numbers and in the white piece of paper and put in a box. Randomly we are selected one chit from that particular box. That is called lottery method. You people already know that. So sentence will be going like this. In this method, all the items in the populations are assigned a distinct number and these are written on identical piece of paper. We are write their name in the identical piece of paper and put in a bowl. Samples are selected randomly. So maybe there is a 20 members, I have to select
2 members from that particular group, then I write all 20 members' name in the piece of paper, single piece of paper, and put in bowl or in a box. I will select randomly. I call a person, select only 2 pieces of paper. That method is called as a lottery method. ಸೊ ನಮಗೆ ಯಾದೃಚ್ಛಿತ ಅಥವಾ ಅನಿಶ್ಚಿತ ಮಾದರಿಯಲ್ಲೇ ಮೊದಲೇದಾಗಿ ಬರುವಂಥ ಒಂದು ವಿಧಾನ ಬರ್ತಾ ಇದೆ, ಅದಕ್ಕೆ ನಾವು ಲಾಟ್ರಿ ವಿಧಾನ ಅಂತ ಕರೀತಾ ಇದ್ದೀವಿ. ನೀವು ಈಗಾಗಲೇ ಏನು ಮಾಡಿದ್ದೀರಾ, ಲಾಟ್ರಿ ಅನ್ನೋ ಪದದ ಅರ್ಥವನ್ನು ನಿಮಗೆ ಗೊತ್ತಿದೆ. ಎಷ್ಟೋ ಸಾರಿ ನಾವು ಲಾಟ್ರಿ ಮಾಡಬೇಕಂತ ಹೇಳ್ತಿದ್ದಾರೆ. ಲಾಟ್ರಿ ಅಂದರೆ ಬೇರೇನೂ ಅಲ್ಲ, ಯಾವುದೋ ಒಂದು ಸಮುದಾಯ ಇದೆ, ಯಾವುದೋ ಒಂದು ಗುಂಪಿದೆ, ಆ ಗುಂಪಲ್ಲಿ ಒಂದು 20 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆ 20 ಜನರ ನೇಮನ್ನು ಏನು ಮಾಡ್ತೀವಿ, ಬೇರೆ ಬೇರೆ ಹಾಳೆಗಳಲ್ಲಿ ಬರೆದು ಅವುಗಳನ್ನು ಮಡಿಚಿ ಒಂದು ಏನು ಹಾಕುವುದು, ಬಾಕ್ಸಲ್ಲಿ ಹಾಕುವಂಥದ್ದು. ಯಾವುದೋ ಒಬ್ಬ ವ್ಯಕ್ತಿಯನ್ನು ಕರೆದು, ಯಾವುದೋ ಒಬ್ಬ ವಿದ್ಯಾರ್ಥಿಯನ್ನು ಕರೆದು ಇದರಲ್ಲಿ ಒಂದು ಚೀಟಿಯನ್ನು ಎತ್ತು ಅಂತ ಕರಿತೀವಿ. ಆ ಚೀಟಿಯಲ್ಲಿ ಯಾರ ನೇಮ್ ಬರುತ್ತಲ್ಲ ಅದನ್ನು ನಾವೇನಂತ ಕರೀತಾ ಇದ್ದೀವಿ, ಲಾಟ್ರಿ ವಿಧಾನ ಅಂತ ಕರೀತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಆ 20 ಜನರಲ್ಲಿ ಯಾರು ಬೇಕಿದ್ರೂ ಹೆಸರು ಕೂಡ ನನಗೆ ಬರಬಹುದು. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀವಿ ನಾವು ಅನಿರ್ದಿಷ್ಟ ಮಾದರಿಯಲ್ಲಿ ಆಯ್ಕೆಗೊಳ್ಳುವಂಥ ಅವಕಾಶ, ಸಮಾನವಾದ ಅವಕಾಶ ಎಲ್ಲರಿಗೂ ಇದೆ. ಯಾಕಂದರೆ 20 ಜನರ ಹೆಸರನ್ನು ಕೂಡ ಆ ಬಾಕ್ಸಲ್ಲಿ ಹಾಕಿದ್ದೀನಿ. ನಾನು ಬೇಕಿದ್ರೂ ಬರ್ಬೋದು, ಇನ್ನೊಬ್ಬ ಬರ್ಬೋದು, ಅಥವಾ ಇನ್ನೊಬ್ಬ ಬರ್ಬೋದು. ಆಯ್ಕೆಯಾಗುವಂತಹ ಚಾನ್ಸಸ್ ಎಲ್ಲರಿಗೂ ಕೂಡ ಇದೆ ಅನ್ನೋದನ್ನು ನಾವೇನು ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಲಾಟ್ರಿ ಮೆಥಡಲ್ಲಿ ಅವರ ಹೆಸರುಗಳನ್ನು ಅಥವಾ ಅವ್ರ ನಂಬರ್ಗಳನ್ನು ನಾವು ಐಡೆಂಟಿಕಲ್ ಆಗಿ ಬರೆದು ಹಾಕಿ ಏನು ಮಾಡ್ತೀವಿ, ಅದನ್ನು ಎತ್ತುವಂಥದ್ದು. ಅದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ಲಾಟ್ರಿ ಮೆಥಡ್ ಅಂತ ಕರೀತಾ ಇದ್ದೀವಿ. ದೆನ್ ಸೆಕೆಂಡ್ ಒನ್ ಇಸ್ very important, that is a table of random numbers. So in this method we can use this method in a where your population is very large. In this method random numbers are arranged in a rows and columns which are selected on population of this size. So here what we are make the column and rows like this. These are the columns and these are the rows. So we can make your population in the rows and columns. That method is called as a table of random numbers. So randomly we have selected first row, second person, third row, fourth person, first column, second person. Like this we are randomly selected our samples. That method is called as a table of random numbers. ನನಗೆ ಅನಿರ್ದಿಷ್ಟ ಮಾದರಿಯಲ್ಲಿ ಎರಡನೇದಾಗಿ ಬರ್ತಾ ಇದೆ ಕೋಷ್ಟಕದ ಮೂಲಕ ಮಾದರಿಗಳು ಅಂತ ಹೇಳಿ. ಕೋಷ್ಟಕದ ಮೂಲಕ ಮಾದರಿಗಳು ಅಂದರೆ ಇಲ್ಲಿ ಏನು ಮಾಡ್ತಾರೆ, ನಮ್ಮ ಜನಸಂಖ್ಯೆ ಅಥವಾ ನಮ್ಮ ಮಾದರಿಗಳು ಅಧಿಕವಾಗಿದ್ದಂಥ ಸಂದರ್ಭದಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಪಡೆಯುವುದರ ಮೂಲಕ ಅಥವಾ ಅವುಗಳನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಅಲ್ಲಿ ನಾನು ಅನಿರ್ದಿಷ್ಟವಾಗಿ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ಇವುಗಳನ್ನು ನಾವು ಕಂಬ ಸಾಲು ಅಂತ ಕರಿತೀವಿ, ಇವುಗಳನ್ನು ನಾವು ಅಡ್ಡ ಸಾಲುಗಳಂತ ಕರಿತೀವಿ. ಆ ಒಂದು ಜನಸಂಖ್ಯೆಯನ್ನು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಬಿಂಬಿತ ಮಾಡಿ ಅಲ್ಲಿ ಅನಿರ್ದಿಷ್ಟವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಮೊದಲನೇ ಅಡ್ಡ ಸಾಲಿನ ಎರಡನೇ ವ್ಯಕ್ತಿ ಅಥವಾ ಎರಡನೇ ಅಥವಾ ಮೂರನೇ ಕಂಬ ಸಾಲಿನ ನಾಲ್ಕನೇ ವ್ಯಕ್ತಿ, ಈ ರೀತಿಯಾಗಿ ಅನಿರ್ದಿಷ್ಟವಾಗಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಮೂಲಕ ನಾನು ಏನಾದರೂ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದರೆ ಅಂತಹ ಮಾದರಿಗಳಿಗೆ ನಾವು ಕೋಷ್ಟಕದ ಮೂಲಕ ಮಾದರಿಗಳಂತ ಕರೀತಾ ಇದ್ದೀವಿ. And third one is a very important, that is the exit polls. So in the exit polls we are used especially in the election time or the election booth. So what will happen if the Gram Panchayat election or MP election or MLA election or some other election going on, that time your media, your news channels are predict your election result before they announce the result. Is it clear? Your TV9 also or your public TV also, they are always predicting maybe this year BJP will be the very high, this year maybe Congress will be the very high, or JDS will be the this much seat. How they are predict the result, that is method is called as a exit poll. What they are did actually or what they are doing. So once the person will enter to the exit poll, it means your that voters booth or polling booth, it means the election room. So after he did his vote and he's come outside, then media persons or enumerators will ask whom to you vote, for BJP or for Congress or for a JDP or some other person.
then that person will be the explain, I will vote or I already voted for BJP or a Congress or a JDS. Based on that result, they will predict the result before the announcing the result, and those results are not always accurate. Keep in your mind. The ಕೊನೆಯದಾಗಿ ಬರುವಂಥ ಒಂದು ರಿಸಲ್ಟ್ ಯಾವುದಪ್ಪ ಅಂತಂದರೆ, ಮೆಥಡ್ ಯಾವುದಪ್ಪ ಅಂತಂದರೆ ಎಕ್ಸಿಟ್ ಪೋಲ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಎಕ್ಸಿಟ್ ಪೋಲ್ಸ್ ಅಂತ ಕರಿತೀವಿ. ಇದನ್ನು ಅತಿ ಹೆಚ್ಚಾಗಿ ನಾವು ಚುನಾವಣಾ ಸಮೀಕ್ಷೆಗಳಲ್ಲಿ ಇದನ್ನು ನಾವೇನು ಮಾಡ್ತೀವಿ ರೀ, ಯೂಸ್ ಮಾಡ್ತೀವಿ. ಯಾಕಂದರೆ ಎಷ್ಟೋ ಸಾರಿ ನಮಗೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಾಗಿರ್ಬೋದು, MLA ಎಲೆಕ್ಷನ್ಗಳಾಗಿರ್ಬೋದು, ಅಥವಾ MP ಎಲೆಕ್ಷನ್ಗಳು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮಗಳು ಅಥವಾ ಮೀಡಿಯಾಗಳು ಏನು ಮಾಡ್ತಾ ಇರ್ತವೆ, ಇನ್ನು ಎಲೆಕ್ಷನ್ ರಿಸಲ್ಟ್ ಬರೋ ಮುಂಚೆನೇ ಈ ಪಾರ್ಟಿ ಗೆಲ್ಲಬಹುದು, BJP ಇಷ್ಟು ಸೀಟ್ಗಳನ್ನು ಪಡ್ಕೊಳ್ಬಹುದು, ಕಾಂಗ್ರೆಸ್ ಇಷ್ಟು ಸೀಟ್ಗಳನ್ನು ಪಡ್ಕೋಬಹುದು, ಅಥವಾ JDS ಇಷ್ಟು ಸೀಟ್ಗಳನ್ನು ಪಡ್ಕೋಬಹುದು ಅಂತ ಹೇಳಿ ಮೊದಲೇ ರಿಸಲ್ಟನ್ನು ಯಾವ ರೀತಿ ಹೇಳ್ತಾರಪ್ಪ ಅಂತಂದರೆ ಈ ಒಂದು ವಿಧಾನಗಳ ಮೂಲಕ. ಯಾಕಂತಂದರೆ ನಾವು ನಾವು ಹಕ್ಕುದಾರರು ಏನು ಮಾಡ್ತಾ ಇರ್ತೀವಿ, ಅಲ್ಲಿ ಒಂದು ಎಕ್ಸಿಟ್ ಪೋಲ್ ಅಂತ ಇರುತ್ತೆ ಅಥವಾ ಸ್ಯಾಂಪಲ್ ವೋಟರ್ಸ್ ಬೂತ್ ಅಂತ ಇರುತ್ತೆ. ಆ ಎಲೆಕ್ಷನ್ಗೆ ಹೋಗ್ತೀವಿ, ಅಲ್ಲಿ ನಾವು ವೋಟ್ಗಳನ್ನು ಹಾಕಿ ಹೊರಗಡೆ ಬಂದಾಗ ಮೀಡಿಯಾ ಮಾಧ್ಯಮದವ್ರು ಏನು ಮಾಡ್ತಾರೆ, ಒಂದು ಪ್ರಶ್ನೆಯನ್ನು ಹಾಕ್ತಾರೆ, ಯಾರಿಗೆ ವೋಟನ್ನು ಹಾಕಿದ್ರಿ? ಅವಾಗ ನಾನು ಹೇಳ್ತೀನಿ, ನಾನು ಕಾಂಗ್ರೆಸ್ಗೆ ಹಾಕಿದ್ರು ಅಥವಾ BJPಗೆ ಹಾಕಿದ್ರು ಕೂಡ ನಾನು JDS ಅಂತ ಹೇಳ್ಬೋದು, ಅಥವಾ ಇನ್ಯಾವುದೋ ಪಾರ್ಟಿ ಅಂತ ಹೇಳ್ಬೋದು, ಅಥವಾ ಸಮ್ಟೈಮ್ಸ್ ನಾನು BJPಗೆ ಹಾಕಿ BJP ಅಂತಲೇ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಅವರು ಆ ಆಧಾರದ ಮೇಲೆ ಏನು ಮಾಡ್ತಾರೆ, ಈ ಒಂದು ಪಕ್ಷ ಈ ಸಾರಿ ಗೆಲ್ಲಬಹುದು, ಇಷ್ಟು ಅಂಕಗಳನ್ನು ಅವರು ಗಳಿಸಬಹುದು, ಇಷ್ಟು ವೋಟ್ಗಳನ್ನು ಅವರು ಗಳಿಸಬಹುದು ಅಂತ ಹೇಳ್ತಾರೆ. ಆದರೆ ಎಕ್ಸಿಟ್ ಪೋಲಿಂದ ಪಡೆಯುವಂಥ ಫಲಿತಾಂಶ ಯಾವಾಗಲೂ ಸತ್ಯವಾಗಿರುವುದಿಲ್ಲ. ಅದೇನಾಗ್ಬೋದು, ವೇರಿಯೇಷನ್ ಆಗ್ಬೋದು. ಯಾಕಂದರೆ ಎಷ್ಟೋ ಸಾರಿ ನಾನು ಬೇರೆ ಒಂದು ಪಕ್ಷಕ್ಕೆ ವೋಟ್ ಹಾಕಿ ಈ ಪಕ್ಷಕ್ಕೆ ವೋಟ್ ಹಾಕಿದ್ದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಏನಾಗ್ಬೋದು, ಅದು ಸುಳ್ಳು ಕೂಡ ಆಗ್ಬೋದು. ಸೊ ಈ ರೀತಿಯ ಒಂದು ಮೆಥಡ್ಗೆ ಅಥವಾ ವಿಧಾನಕ್ಕೆ ನಾವೇನಂತ ಕರೀತಾ ಇದ್ದೀವಿ, ಎಕ್ಸಿಟ್ ಪೋಲ್ಸ್ ಅಂತ ಕರೀತಾ ಇದ್ವಿ. ಇಸ್ ಇಟ್ ಕ್ಲಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್? ಅಂಡರ್ ದ ರ್ಯಾಂಡಮ್ ಸ್ಯಾಂಪ್ಲಿಂಗ್ ವಿ ಆರ್ ಡಿಸ್ಕಸಿಂಗ್ ದ ಲಾಟ್ರಿ ಮೆಥಡ್, tables of random numbers and exit polls. Then next one we have the second method, that is a very important again, non-random sampling. Here we are discuss the random sampling. Second one we have the non-random sampling. ಸೊ ಇಲ್ಲಿ ನಾವು ಅನಿಶ್ಚಿತ ಮಾದರಿಗಳನ್ನು ಅಧ್ಯಯನ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ಬರುವಂಥದ್ದು ನಮಗೆ ನಿಶ್ಚಿತ ಮಾದರಿಗಳು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅಗೇನ್ ಸೆಕೆಂಡ್ ಒನ್ ಈಸ್ ಅ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ಸ್. ಇದಕ್ಕೆ ನಾವು ನಿಶ್ಚಿತ ಮಾದರಿಗಳಂತ ಕರಿಬಹುದು, ಅಥವಾ ಯಾದೃಚ್ಛಿತವಲ್ಲದ ಮಾದರಿಗಳಂತನೂ ಕೂಡ ಕರಿಬಹುದು. ಅದು ಅನಿಶ್ಚಿತ ಮಾದರಿಗಳು, ಇದು ನಿಶ್ಚಿತ ಮಾದರಿಗಳು. ಸೊ ಇನ್ ಅ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, in this all the units of the population do not have an equal chance of being selected. This is very important here to try to understand what is the difference between your random sampling as well as the non-random sampling. Under the random sampling, every individual have the equal chance to being selected, but here they don't have to an equal chance to being selected, because under the random sampling there is a purpose. There is no purpose and there is no objective. Randomly he is selected, but here we have some judgment, we have some purpose, and we have some deliberate. So based on some personal bias we are selected some randoms here. That's why individuals don't have some equal chance to selected here. That is the biggest difference between your random sampling as well as the non-random sampling. ಇಲ್ಲಿ ನಿರ್ದಿಷ್ಟ ಅಥವಾ ನಿಶ್ಚಿತ ಮಾದರಿಗಳಿಗೂ ಅನಿಶ್ಚಿತ ಮಾದರಿಗಳಿಗೂ ಒಂದೇ ಒಂದು ವ್ಯತ್ಯಾಸ ಏನು ಹೇಳ್ಬೋದಪ್ಪ ಅಂತಂದರೆ, ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಇಲ್ಲಿ ಆಯ್ಕೆಗೊಳ್ಳುವಂತಹ ಮಾದರಿಗಳು ಏನಾಗಿರ್ತವೆ, ಜನಸಂಖ್ಯೆಯಿಂದನೇ ಇರ್ತವೆ, ಮತ್ತು ಇಲ್ಲಿ ಆಯ್ಕೆಯಾಗುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಅವಕಾಶಗಳು ಸಮಾನವಾಗಿರುವುದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಆಯ್ಕೆಗೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಅವಕಾಶಗಳು ಏನಾಗಿದ್ವು, ಸಮಾನವಾಗಿದ್ವು. ಯಾಕಂದರೆ ಅಲ್ಲಿ ಉದ್ದೇಶವಾಗಿರಲಿಲ್ಲ, ಯಾವುದೇ ಒಂದು ನಿರ್ದಿಷ್ಟವಾದ ಆಯ್ಕೆ ಇರಲಿಲ್ಲ, ಮತ್ತು ಅಲ್ಲಿ ಯಾವುದೇ ಒಂದು ಜಡ್ಜ್ಮೆಂಟ್ ಇರಲಿಲ್ಲ, ಸ್ಪರ್ಧೆ ಇರಲಿಲ್ಲ. ಅನಿರ್ದಿಷ್ಟವಾಗಿ ನಾನು ಏನು ಮಾಡ್ತಾ ಇದ್ದೆ, ಆಯ್ಕೆ ಮಾಡ್ತಾ ಇದ್ದೆ. ಆದರೆ ಇಲ್ಲಿ ಏನಾಗುತ್ತೆ,
ಪ್ರತಿಯೊಬ್ಬರು ಆಯ್ಕೆ ಆಗುವಂಥ ಚಾನ್ಸಸ್ ಏನಾಗಿಲ್ಲ, ಇಲ್ಲಿ ಸಮಾನವಾಗಿಲ್ಲ, ಅವಕಾಶಗಳು ಸಮಾನವಾಗಿಲ್ಲ. ಯಾಕಂದರೆ ಇಲ್ಲಿ ಕೆಲವು ವೈಯಕ್ತಿಕ ಭಾವನೆಗಳ ಮೂಲಕ, ಸಂಬಂಧಗಳ ಮೂಲಕ ಮತ್ತು ಕೆಲವು ಉದ್ದೇಶಗಳ ಮೂಲಕ ನಾನು ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಇಲ್ಲಿ ಪ್ರತಿಯೊಬ್ಬರು ಆಯ್ಕೆ ಆಗುವಂತಹ ಅವಕಾಶಗಳು ಏನಾಗಿಲ್ಲ, ಸಮಾನವಾಗಿಲ್ಲ. ಅಂಡರ್ ದಿ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಗೇನ್ ವಿ ಹ್ಯಾವ್ ದ three types of method. First one is a judgment or purposive or a deliberate sampling. So under the judgment or purposive or deliberate system, here sample units are selected consistently by the investigator on the basis of judgment, his judgment, and this method is subject to personal bias of investigator, especially in the judgment that enumerators or investigators decide the samples, which one is good, which one is bad, or which one is needed. Based on the judgment he selected some samples, or based on some personal bias, maybe his friends, colleagues or relatives or family members, based on those kind of relations he selected the samples. Those samples are considered a judgment or purposive or deliberate. ಎರಡನೇದಾಗಿ ಬರುವಂಥದ್ದು ನನಗೆ ಜಡ್ಜ್ಮೆಂಟ್, ನಿರ್ಧಾರದ ಮಾದರಿಗಳು ಅಂತ ಕರಿಬಹುದು ಅಥವಾ ಉದ್ದೇಶದ ಮಾದರಿಗಳಂತ ಕರಿಬಹುದು. ಇಲ್ಲೇ ಆಯ್ಕೆ ಮಾಡಿಕೊಳ್ಳುವಂಥ ಮಾದರಿಗಳು ಜನಸಂಖ್ಯೆಯಿಂದನೇ ಆಗಿರ್ತವೆ. ಆದರೆ ಇಲ್ಲಿ ಗಣತಿದಾರ ಆಗಿರ್ಬೋದು ಅಥವಾ ತನಿಖಾಧಿಕಾರಿ ಏನು ಮಾಡ್ತಾನೆ, ಕೆಲವು ನಿರ್ಧಾರಗಳ ಮೂಲಕ ಮಾದರಿಗಳನ್ನು ಆಯ್ಕೆ ಮಾಡಿಕೊಳ್ತಾನೆ. ತನಗೆ ಯಾವ ಮಾದರಿಗಳು ಬೇಕೋ ಆ ಮಾದರಿಗಳನ್ನು ಆಯ್ಕೆ ಮಾಡ್ಕೋತಾನೆ. ಮತ್ತವರು ಹೇಳ್ತಾರೆ ಆ ಮಾದರಿಗಳು ಏನಾಗಿರ್ತವೆ, ಪರ್ಸನಲ್ ಬಯಾಸ್ ಆಫ್ ಇನ್ವೆಸ್ಟಿಗೇಷನ್, ಅವನ ವೈಯಕ್ತಿಕ ಸಂಬಂಧಗಳೇ ಆಗಿರಬಹುದು, ಅವನ ಕುಟುಂಬದ ಸದಸ್ಯರನ್ನು ಅವನ ಆಯ್ಕೆ ಮಾಡ್ಕೋಬಹುದು ಅಥವಾ ಅವನ ಗೆಳೆಯರ ಬಳಗದಿಂದ ಆಯ್ಕೆ ಮಾಡ್ಕೋಬಹುದು, ತಾನು ಕೆಲಸ ಮಾಡುವ ಜಾಗದಲ್ಲಿನ ಕೆಲವಿಂದ ಮಾದರಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಹೀಗಾಗಿ ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಮಾದರಿಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದೀವಿ. ಅಂತಹ ಮಾದರಿಗಳಿಗೆ ನಾವು ನಿರ್ಧಾರ ಅಥವಾ ಉದ್ದೇಶದ ಮಾದರಿಗಳಂತ ಕರಿತಾ ಇದ್ದೀವಿ. Then second one is very important, quota sampling. Itself quota will be described. The word quota is nothing but a reservation. Based on the reservation we are selected some samples. Those samples considered as a quota sampling. Here the investigator is allotted definite quota and he is required to collect the required data from the specific number of unit of the each quota. Here we have the economy, many types of quotas. For example, sports quota, cultural quota, right, some cost, religion. So these kind of quotas we have, or reservation we have, investigator specifically mentioned. For example, he wanted to take some samples from the sport quota or sport reservation. Those kind of samples are considered as a quota sampling. ಎರಡನೇದಾಗಿ ಬರುವಂಥದ್ದು ನನಗೆ ಕೋಟಾ ಮಾದರಿಗಳಂತ ಬರ್ತಾವೆ. ಈ ಒಂದು ಕೋಟಾ ಮಾದರಿಯಲ್ಲಿ ಏನಾಗುತ್ತೆ, ಕೆಲವು ಮೀಸಲಾತಿಗಳ ಮೂಲಕ ಅಥವಾ ಕೆಲವು ನಿರ್ದಿಷ್ಟವಾದ ಮೀಸಲಾತಿಯ ಸಮುದಾಯದಿಂದ ನಾನು ಏನಾದರೂ ಮಾದರಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಅಂತಹ ಮಾದರಿಗಳನ್ನು ನಾನು ಕೋಟಾ ಮಾದರಿಗಳಂತ ಕರಿತಾ ಇದ್ದೀನಿ. ಉದಾಹರಣೆ ನಮಗೆ ಆರ್ಥಿಕತೆಯಲ್ಲಿ ಆಗಿರ್ಬೋದು, ಸಮಾಜದಲ್ಲಿ ಏನಾಗುತ್ತೆ, ಅನೇಕ ಮಾದರಿಗಳಿದ್ದಾವೆ. ಇಲ್ಲಿ ಯಾವುದ್ರಿ ಸ್ಪೋರ್ಟ್ಸ್ ಕೋಟಾ ಅಂತ ಕರಿತೀವಿ ನಾವು. ಯಾರು ಕ್ರೀಡಾ ವಿಭಾಗದಲ್ಲಿ ಬರ್ತಾ ಇದ್ದಾರೆ ಅವ್ರದ್ದೊಂದು ಮೀಸಲಾತಿ. ಕಲ್ಚರಲ್ ಅಂತ ಕರಿತಾ ಇದ್ದೀವಿ, ಸಂಸ್ಕೃತದಲ್ಲಿ ಬರುವಂಥ ಮೀಸಲಾತಿ ಆಗಿರ್ಬೋದು, ಜಾತಿಯಲ್ಲಿ ಮೀಸಲಾತಿ ಆಗಿರ್ಬೋದು, ಧರ್ಮದ ಮೀಸಲಾತಿ ಆಗಿರ್ಬೋದು, ಮಾಜಿ ಸೈನಿಕರ ಮಕ್ಕಳು ಅಂತೇಳಿ ಮೀಸಲಾತಿ ಬರುತ್ತೆ. ಹೀಗೆ ನಿರ್ದಿಷ್ಟವಾಗಿ ಆ ಒಂದು ಮೀಸಲಾತಿಯಿಂದ, ಆ ಒಂದು ಕೋಟಾದಿಂದ ನಾನೇನಾದರೂ ಸ್ಯಾಂಪಲ್ಸ್ಗಳನ್ನು ಅಥವಾ ಮಾದರಿಗಳನ್ನು ತೆಗೆದುಕೊಳ್ತಾ ಇದ್ದರೆ ಅಂತಹ ಮಾದರಿಗಳನ್ನು ನಾನು ಏನಂತ ಕರೀಬಹುದಾಗಿದೆ, ಕೋಟಾ ಮಾದರಿಗಳಂತ ಕರೀಬಹುದಾಗಿದೆ. ದೆನ್ third one is a very important, that is a convenience sampling. ಅಂದರೆ ಅನುಕೂಲಕರ ಮಾದರಿಗಳು. ಕನ್ವಿನಿಯನ್ಸ್ ಫ್ಯಾಕ್ಟರ್ ಆರ್ ಕನ್ವಿನಿಯನ್ಸ್ ಸ್ಯಾಂಪಲ್ಸ್ ಆರ್ ನಥಿಂಗ್ ಬಟ್ ಹಿಯರ್ ದ ಇನ್ವೆಸ್ಟಿಗೇಟರ್ ಕಲೆಕ್ಟ್ ದ ಸ್ಯಾಂಪಲ್ಸ್ ಇನ್ ಇಟ್ ಆನ್ ದ ಬೇಸಿಸ್ ಆಫ್ ಹಿಸ್ ಕನ್ವಿನಿಯನ್ಸ್. He can select anyone based on his convenience, based on his research area. He will decide which samples are convinced to him.
Maybe he selected only samples from his religion only. Maybe he selected samples from particular group of the community or particular friends group. He based on his convenience he is collected the data. Those kind of data, those kinds of samples are considered as a convenience sampling. ಅನುಕೂಲಕರ ಮಾದರಿಗಳು ಅಂತಂತಂದ್ರೇನು, ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ಸಾರಿ ತನಗೆ ಏನು ಬೇಕೋ, ತನಗೆ ಯಾವ ರೀತಿ ಅನುಕೂಲ ಆಗುತ್ತೋ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಆ ರೀತಿಯಾಗಿ ಅವನು ಏನು ಮಾಡ್ತಾನೆ, ಮಾದರಿಗಳನ್ನು ಆಯ್ಕೆ ಮಾಡ್ತಾನೆ. ಮೇ ಬಿ ಅವನು ಕೇವಲ ತನ್ನ ಕುಟುಂಬ ಸದಸ್ಯರಿಂದ ಮಾದರಿಗಳನ್ನು ತೆಗೆದುಕೊಳ್ಳಬಹುದು, ತನ್ನ ಗೆಳೆಯರ ಬಳಗದಿಂದನೇ ಕೆಲವು ಮಾದರಿಗಳನ್ನು ತೆಗೆದುಕೊಳ್ಳಬಹುದು, ಅಥವಾ ಯಾವುದೋ ಒಂದು ಸಮುದಾಯದಿಂದನೇ ನಿರ್ದಿಷ್ಟವಾಗಿ ಏನು ಮಾಡಬಹುದು, ಅವನು ಆ ಸ್ಯಾಂಪಲ್ಸ್ಗಳನ್ನ ತೆಗೆದುಬಹುದು. ಅಂತಹ ಮಾದರಿಗಳನ್ನು ಏನಂತ ಕರಿತಾ ಇದ್ದೀವಿ ನಾವು, ಅನುಕೂಲಕರ ಮಾದರಿ ಅಂತ ಕರಿತಾ ಇದ್ದೀವಿ. ಸೊ ದಿಸ್ ಈಸ್ ದ ಅಗೇನ್ ಟೂ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ಒನ್ ಇಸ್ ದ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಒನ್ ಇಸ್ ದ ನಾನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಅಂಡರ್ ವಿ ಡಿಸ್ಕಸ್ ಮೆನಿ ಮೆಥಡ್ಸ್. ಇವು ಏನಾಗ್ತವೆ, ನಮ್ಮ ಮಾದರಿಯಲ್ಲಿ ಬರುವಂತಹ ಎರಡು ವಿಧಾನಗಳು, ಒಂದು ನಿಶ್ಚಿತ, ಇನ್ನೊಂದು ಅನಿಶ್ಚಿತ. ಅನಿಶ್ಚಿತ ಮತ್ತು ನಿಶ್ಚಿತ ಇರುವಂಥ ಡಿಫ್ರೆನ್ಸನ್ನು ನಾನು ಹೇಳಿದ್ದೀನಿ. ಇನ್ ದ ಟುಮಾರೋ ಕ್ಲಾಸಸ್ ವಿ ಹ್ಯಾವ್ ಟು ಡಿಸ್ಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್ sampling error and non-sampling error. Why we are facing the sampling error and non-sampling error. ನಾಳೆಯ ತರಗತಿಯಲ್ಲಿ ನಾವು ಮಾದರಿ ದೋಷಗಳಂತಂದ್ರೇನು, ಮಾದರಿವಲ್ಲದ ದೋಷಗಳಂತಂದ್ರೇನು, ಆ್ಯಂಡ್ ಆಫ್ಟರ್ ದ್ಯಾಟ್ ವಾಟ್ ಆರ್ ದ ಏಜೆನ್ಸಿ ವಿ ಹ್ಯಾವ್ ಫಾರ್ ಕಲೆಕ್ಟ್ ದ ಡೇಟಾಸ್. ಭಾರತದಲ್ಲಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಯಾವೆಲ್ಲ ಏಜೆನ್ಸಿಗಳಿದಾವೆ ಅನ್ನೋದನ್ನು ನಾವೇನು ಮಾಡೋಣ, ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.